ಕಾವೇರಿ ಅಮ್ಮ ಅಮ್ಮ ಕಾವೇರಿ ಮನೆಗೆ ಬಂದ್ಲ ಇಲ್ವಲ್ಲ ಇಬ್ರು ಒಟ್ಟಿಗೆ ಹೊರಗಡೆ ಹೋಗಿದ್ರಲ್ಲ ಅಮ್ಮ ದೇವಸ್ಥಾನದಿಂದ ಒಟ್ಟಿಗೆ ಹೊರಟ್ವಿ ಅವಳು ನನ್ನ ಹಿಂದೆನೆ ಬರ್ತಾ ಇದ್ಲು ಇದಕ್ಕಿದ್ದಂಗೆ ಕಾಣೆ ಆಗೋದು ಎಲ್ಲಿ ಹೋದ್ಲು ಅಂತ ಗೊತ್ತಾಗಿಲ್ಲ ನಾನು ಅಲ್ಲೆಲ್ಲ ಹುಡುಕ್ ನೋಡ್ದೆ ಮನೆಗೆ ಬಂದಿರ್ಬೇಕೇನೋ ಅಂತ ಇಲ್ಲಿಗೆ ಬಂದೆ ಅಮ್ಮ ಅಯ್ಯೋ ಪಾಪಿ ಏನ್ ಮಾಡಿದೆ ನನ್ನ ಮಗಳನ್ನ ಯಾವ ಹಾಳು ಬಾವಿಗೆ ಹಾಕ್ ಬಂದೆ ಅವಳನ್ನ ಅಯ್ಯೋ ದೇವ್ರೆ ಕ್ಷಮ ಕ್ಷಮ ಏನಮ್ಮ ಯಾಕೆ ಹಾಕೋಗ್ತಿದ್ಯಾ ಏನಾಯ್ತು ನನ್ನ ಮಗಳನ್ನ ಕೊಂದು ಎಲ್ಲೋ ಬಿಸಾಕ್ ಬಂದಿದ್ದಾನೆ ಕಣ ಇವನು ಅಮ್ಮ ಏನ್ ಹೇಳ್ತಿದ್ರಮ್ಮ ನೀವು ಏಯ್ ದೇವಸ್ಥಾನಕ್ಕೆ ನೀವು ಒಟ್ಟಿಗೆ ತಾನೆ ಏನ್ ಮಾಡಿದ ಅವನ ತಂಗಿನ ನಂಗೆ ಗೊತ್ತಿಲ್ಲ ಶ್ಯಾಮ್ ಅವಳು ನನ್ನ ಹಿಂದೆನೆ ಬರ್ತಿದ್ಲು ನನ್ನ ಹಿಂದೆನೆ ಬರ್ತಿದ್ಲು ಇದ್ದಕ್ಕಿದ್ದ ಹಾಗೆ ಮಾಯ ಆದ್ಲು ಅಂತ ಹೇಳ್ಬಿಟ್ರೆ ಇದು ನನ್ನ ನಂಬಕ ಹೇಳ ನಿಜವಲ್ಲೂ ಶ್ಯಾಮ್ ಇಲ್ಲೋ ಶ್ಯಾಮ್ ನನ್ನ ಮಗಳಿಗೆ ಏನೋ ಮಾಡಿದಾನೆ ಇವನು ಹೋಗ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಎಳ್ಕೊಂಡು ಹೋಗ್ಲಿ ಇವನ್ನ ಅಲ್ಲೇ ಬಾಯ್ ಬಿಡಿಸ್ತಾರ ಅವರು ಜಾಸ್ತಿ ಮಾತಾಡ ನಡಿಯ ಶ್ಯಾಮ್ ನನ್ನ ಮಾತು ಕೇಳು ನಾನು ಹೇಳದ್ ನಿಜ ನನ್ನ ಮಗಳನ್ನ ಕರ್ಕೊಂಡು ಬಂದು ನಮ್ಮನ್ನ ನಿಲ್ಸಿದ್ರೆ ನಾವು ನಂಬೋದು ಆಯ್ತು ಕಾವೇರಿನ ನಾನೇ ಹುಡ್ಕೊಂಡ್ ಬರ್ತೀನಿ ಸಂಜೆ ಒಳಗಡೆ ಅವಳನ್ನ ಕರ್ಕೊಂಡು ಬರ್ಬೇಕು ಇಲ್ಲ ಈ ಮನೆ ಕಡೆ ತಲೆ ಹಾಕಿ ಮಲಗ್ಬೇಡ ಹಾಳಾಗಿ ಎಲ್ಲಾದ್ರೂ ಹೋಗು ನಿಂತಿದೆಯಲ್ಲ ಸುಮ್ನೆ ಹೋಗೋ ಹೋಗ ಹೋಗಲೇ ನಮಸ್ಕಾರ ಬನ್ನಿ ಅಮ್ಮ ನನ್ ಸೊಸೆದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಸ್ಬೇಕಾಗಿತ್ತು ಆಯ್ತಮ್ಮ ಎಷ್ಟೊತ್ತಾಗತ್ತಪ್ಪ ಕೊಡಕ್ಕೆ ಅರ್ಧ ಗಂಟೆ ಆಗುತ್ತೆ ಅಮ್ಮ ಸರಿ ತೆಗಿರಿ ಸರಿ ಬನ್ನಿ ಹೋಗಮ್ಮ ಅಮ್ಮ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಕೊಡ್ತೀನಿ ಪರವಾಗಿಲ್ಲಪ್ಪ ನಾನು ಆಮೇಲೆ ಬಂದು ತಗೊಳ್ತೀನಿ ಕಾವೇರಿ ನೀನೋಗಿ ಆಟೋ ಹಿಡಿತಾ ಇರು ನಾನು ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಎಷ್ಟಾಯ್ತಪ್ಪ 150 ರೂಪಾಯಿ ಅಮ್ಮ ನನಗೆ ಆ ಫೋಟೋ ಬೇಡ ಇಲ್ಲಿದೆಯಲ್ಲ ಈ ಫೋಟೋ ಬೇಕು ಅಮ್ಮ ಅದು ನಮ್ಮ ಸ್ಟುಡಿಯೋ ಫ್ರೇಮ್ಗೆ ಅಂತ ಇಟ್ಟಿರೋದು ಅಮ್ಮ ರೇಖಾಶಾಸ್ತ್ರದ ಪ್ರಕಾರ ಈ ಹುಡುಗಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳು ಇದ್ದಾವೆ ನನ್ನ ಮಾತಿನಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ಯಾವತ್ತೂ ಸುಳ್ಳಾಗಿಲ್ಲ